Positive and negative, the two faces of the same coin. ಚಾಕು ಇರೋದಕ್ಕೆ, ಕೇಕ್ ಕಟ್ ಮಾಡೋಕ್ಕೆ, ಕೊಲೆ ಮಾಡೋಕ್ಕೆ. ಚಾಕು ಒಂದೇ, ಒಳ್ಳೇದಕ್ಕಾದ್ರೂ ಬಳಸ್ಕೋಬೋದು, ಕೆಟ್ಟದಕ್ಕಾದ್ರೂ ಬಳಸ್ಕೋಬೋದು. ಹಂಗೆ ವಿಷಯ ಒಂದೇ, ಕ್ಯಾನ್ ಬಿ ಟೇಕನ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ. ಅದಕ್ಕೆ ವಿಷುವಲ್ ಎಕ್ಸಾಂಪಲ್ ಇಲ್ಲಿದೆ. ಯಾಕೋ ಮಗ ಬೇಜಾರಲ್ಲಿದೆಯಾ? ರಿಸಲ್ಟ್ ಏನಾಯಿತು? 91 ಕಣೋ ಮಗ. ನಿಂದೆಷ್ಟ ಮಗ? 65. ಮಗ ಜಾಸ್ತಿ ಕಮ್ಮಿ ಎಲ್ಲ ನಾವು ಮಾಡ್ಕೊಂಡಿರೋದು, ನಿನಗೆ ಬಂದಿರೋದು ಒಳ್ಳೆ ಮಾರ್ಕ್ಸೇ ಬಿಡೋ ಮಗ. ನೀರು ಕುಡಿತೀಯಾ? ಕುಡಿತಾ ಇರೋದೇ ನೀರು, ಅದ್ರಲ್ಲಿ ಬೇರೆ ಡೌ ಮಾಡ್ತೀಯ, ಹೋಗೋ ಮಚ್ಚಿ. ನೀನು ಅವನಿಗೆ ವಿಶ್ ಮಾಡಿದೆ ಓಕೆ, ಅವನೇನಕ್ಕೆ ನಿನಗೆ ವಿಶ್ ಮಾಡ್ದ? ವಿಷಯ ಮಾಡ್ತಾವನ ಇಲ್ಲ ಟಾಂಟ್ ಕೊಡ್ತಾವನ? ಸರಿ, PDF ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಏನ್ರು ಮಾಡ್ತಿದ್ದೀರಾ? ಇದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ? ಅರಿಷಡ್ ವರ್ಗಗಳು. The sub-6 emotions gets activated only when a person undergoes any feelings on its extreme state. ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಅಥವಾ ಎರಡು ಎಮೋಷನ್ಸ್ ಆಕ್ಟಿವೇಟ್ ಆದಾಗ ಇಫ್ ಇಟ್ ಈಸ್ ಕಂಟ್ರೋಲ್ಡ್ ಟೋಟಲಿ ಫೈನ್, ಇಲ್ಲ ಅಂದರೆ ಕೈ ಮೀರುವಂಥ ವಿಪತ್ಕರ ವಿಧ್ವಂಸಗಳು ಸಂಭವಿಸುತ್ತದೆ. The sub-6 emotions are controlled as an id factor through secretion of dopamine by one principal emotion. सच्ची श्रद्धा और निष्ठा रखूंगी। कुछ सर, मैडम बंदरू। मैं भारत की प्रभुता और अखंडता अक्षुण्ण रखूंगी। She was ruthless. She was unforgiving. She was a dictator. She was here to bring hope. Are you trying to teach me how to run this college? Of course not. And she was here to bring a change. ಏನು ಮಾಡೋಕೆ ಹೊರಟಿದ್ದೀರಾ? ಇವ್ರು ಕೇಸ್ ಮಾಡ್ಕೊಂಡಿರೋದು ಸಾಲದು, ನೀವು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಹಾಂ, ನಾನೇನು ಮಾಡಿಲ್ಲ ಮ್ಯಾಮ್, ಇವನೇನು ಕೌನ್ ಕೊಡ್ದ ಅಂತ ಅವನನ್ನೇ ಕೇಳಿ. ನಂಗೆ ಗೊತ್ತು ಮ್ಯಾಮ್, ನನಗೆ ಗೊತ್ತಿಲ್ಲ ಮ್ಯಾಮ್, ಇವ್ರು ತುಂಬ ಒಳ್ಳೆಯವರು.
ಪ್ರಿನ್ಸಿಪಲ್ ಚೇಂಬರಿಗೆ ಬಂದು ಏನು ಆಟ ಆಡ್ತಾ ಇದ್ದೀರಾ? ಐ ವಿಲ್ ರೂಯಿನ್ ಯುವರ್ ಕರಿಯರ್. ಗೆಟ್ ಔಟ್. A person is coming to meet you. Not now, Kush. I need to solve this first. Ma'am, it's Gamal. ಓಕೆ ಸರ್, ಥ್ಯಾಂಕ್ ಯು ಸರ್. ಮ್ಯಾಮ್, ನಮ್ಮ ಹುಡುಗರು ರಿಲೀಸ್ ಆಗಿದಾರಂತೆ. ಬಟ್ ವಾಟ್ ಅಬೌಟ್ ಹಿಮ್? ಅದು ಲೆಕ್ಚರರ್ ಜವಾಬ್ದಾರಿ. ಅವನಿಗೆ ಜವಾಬ್ದಾರಿ ಬೇಡ ಅಂದರೆ ಅವನು ನಮಗೆ ಬೇಡ. ಜಸ್ಟ್ ಸಸ್ಪೆಂಡ್. Focus is neither positive nor negative in its actual form, but makes a way to travel in the direction you wish to. The ill effects of the sub-6 emotions can only be overruled with your optimistic focus. ಪ್ರಪಂಚ ಎಷ್ಟು ಚಿಕ್ಕದಲ್ಲ, ಕೈಯಲ್ಲೇ ಆಡಿಸ್ಬಿಡ್ಬೋದು. ನನ್ನ ಹತ್ರನೂ ಈ ಥರದ್ದೊಂದಿದೆ. ಆ ಗ್ಲೋಬು ನಂದೆ, ಅದರಲ್ಲಿರೋ ಭೂಪಟನೂ ನಂದೆ. ನಿನಗೆ ತುಂಬ ಕನ್ವಿಕ್ಷನ್ ಇರೋ ಹಾಗಿದೆ. ಕೋಚಿಂಗ್ ಬೇಕು ಅಂದರೆ ಹೇಳಿ, ಕೊಡೋಣ. ಏನು ನನ್ನ ಬಗ್ಗೆ ಹೇಳ್ಕೊತಾ ಇದೆಯಾ ಇಲ್ಲ ಎಚ್ಚರಿಕೆ ಕೊಡ್ತಾ ಇದೆಯಾ? ಚೇಚೆ ಇಲ್ವಲ್ಲ, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಕಂಪ್ಲೇಂಟ್? ಯಾರ ಮೇಲೆ ಕಂಪ್ಲೇಂಟ್? ನನ್ನ ಮೇಲೆ. ಮೇಡಮ್, ನಾನು ಬದಲಾಗಬೇಕು ಅಂತಿದ್ದೀನಿ. ಈ ಅನ್ಯಾಯದ ಪ್ರಪಂಚದಲ್ಲಿ ನನ್ನ ನ್ಯಾಯ ಕೊಡಿಸೋರು ನೀವೊಬ್ಬರೇ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಗುರಿ ಅನ್ನೋ ದಾರಿಲಿ ಇಮೋಷನ್ಸಿಗೆ ತುತ್ತಾಗಿರೋ ಸುಮಾರು ಜನರ ದಾರಿ ತಪ್ಪಿಸಿದ್ದೀನಿ. ಬಿಟ್ಟರೆ ಇನ್ನೂ ಸುಮಾರು ಜನ ಹಾಳು ಮಾಡಿಬಿಡ್ತೀನಿ. ಅದಕ್ಕೆ ಈ ಕಂಪ್ಲೇಂಟ್ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿಸ್ಬಿಡಿ ಮೇಡಮ್. ಮೇಡಮ್, ಆ ಕಂಪ್ಲೇಂಟ್ನ ತಗೋಬೇಡಿ ಮೇಡಮ್. ಯಾಕೆ ಮ್ಯಾಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಕಂಪ್ಲೇಂಟ್ ತಗೋಬೇಡಿ. ಯಾಕೆ? ಇವನ್ ದಾರಿ ತಪ್ಪಿಸಿರೋದ್ರಿಂದ ನಿಮ್ಮ ಇನ್ವಾಲ್ವ್ಮೆಂಟು ಇದೆಯಾ? ಇನ್ವಾಲ್ವ್ಮೆಂಟ್ ಅವ್ರದ್ದು, ಅವಂದು ಜೊತೆಗೆ ತಮ್ಮದು ಇದೆ ಮೇಡಮ್. ಬೇರೆ ಕಾಲೇಜವರು ನಮ್ಮ ಕಾಲೇಜ್ ಹುಡುಗಿಗೆ ಟಾಂಟ್ ಮಾಡಿದ್ರು ಸುಮ್ಮನೆ ಇರ್ತೀರಾ? ನೀವು ಸಿಯಾರ? ಹೋಗ್ಲಿ ಬಿಡಿ. Sir M. Vishweshwaraya had focused to construct chaos. Similarly, Osama too had focused during his Holocaust. ತಪ್ಪು ಫೋಕಸ್ದಲ್ಲ, ಆದರೆ ಆಯ್ಕೆ ಮಾಡ್ಕೊಂಡಿರೋ ದಾರಿದು. Here, when a person is dominated by the principal emotion through sub-6 emotions, the optimistic focus is suspended.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಇವಾಗ ಏನು ಕೇಸ್ ಆಗಿದೆ ಅದರಲ್ಲಿ ತಪ್ಪಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಈ ಕೇಸ್ ಏನಾದರೂ ಪಬ್ಲಿಕ್ ಆದರೆ ಅವ್ರ ಫ್ಯೂಚರೇ ಸ್ಪಾಯ್ಲ್ ಆಗುತ್ತೆ ಸರ್. ಅದಕ್ಕೆ ನೀವು ಸ್ಟೇಷನಿಗೆ ಬಂದು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಕ್ಲಾಸ್ ಆಗಿದ್ದರಿಂದ ನಿಮ್ಮದೇ ಜವಾಬ್ದಾರಿ ಅಲ್ವಾ ಸರ್? ಯಾವ ಜವಾಬ್ದಾರಿ ಬಗ್ಗೆ ಮಾತಾಡ್ತಿದ್ದೀಯ ನೀನು? ಓ, ಶಾಲೆನೇ ಭಂಡಾರ, ಮಕ್ಕಳೇ ವಜ್ರ ವೈಢೂರ್ಯ, ಜ್ಞಾನಾರ್ಜನೆನೇ ಆಸ್ತಿ ಅಂತ ಅಂದ್ಕೊಂಡಿದ್ದು ಚಾಮಯ್ಯ ಮೇಷ್ಟ್ರು ಯಾವತ್ತ ಬಟ್ಟಿಂದ ಉಳ್ಳೋದ್ರು. ಈಗೇನಿದ್ರು ಮಕ್ಕಳು ನೆಮ್ಮದಿಯಾಗಿ ಪಾಠ ಕಲೀಲಿ ಅಂತ ಸರ್ಕಾರ ಊಟದ ವ್ಯವಸ್ಥೆ ಮಾಡಿದ್ರೆ ತಟ್ಟೆ ಲೋಟನೆ ಲಪಟಾಯಿಸೋಂಥ ಮೇಷ್ಟ್ರುಗಳು. ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಿ ನಿಷ್ಠೆಯಿಂದ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಬಂದರೆ ಅಂಥ ಲೆಕ್ಚರರ್ಗಳ ಮೇಲೆ ಕೈ ಮಾಡೋಂಥ ಸ್ಟೂಡೆಂಟ್ಗಳು. ಇದು ದಿ ಸೋ ಕಾಲ್ಡ್ ಪ್ರಾಕ್ಟಿಕಲ್ ಪ್ರಪಂಚದ ಪ್ರಾಕ್ಟಿಕ್ಯಾಲಿಟಿ. ಇವ್ರುಗಳಿಗೆ ಬೇರೆ ಕಾಲೇಜರ ಜೊತೆ ಹೋಗಿ ಹೊಡೆದಾಟ ಮಾಡ್ಕೊಳಕ್ಕೆ ಗೊತ್ತಾಗುತ್ತೆ, ಕೇಸ್ ಮಾಡ್ಕೊಳಕ್ಕೆ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಫೀಸ್ ಕಟ್ಟಿದರೆ ಕ್ಲಾಸ್ ಬಂದು ಕೂತ್ಕೋಬೇಕು, ಕಲಿಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ಲ? ಫೋಕಸ್ಡಾಗಿ ಒಂದು ಮಾತಾಡ್ತೀನಿ ಕೇಳು. ಕ್ಲಾಸಿಗೆ ಬಂದವ್ರಿಗೆ ಪಾಠ ಮಾಡೋದು ನನ್ನ ಡ್ಯೂಟಿನೇ ಹೊರತು ಬೀದಿಲಿ ಕಣ್ಣ ಮುಚ್ಚಾಲೆ ಆಡೋರನ್ನ ಕರ್ಕೊಂಬಂದು ಕೂಡಿಸ್ಕೊಳ್ಳೋದು ನನ್ನ ಡ್ಯೂಟಿ ಅಲ್ಲ. ಬಂದರೆ ಕಲೀಲಿ, ಇಲ್ಲ ಅಂದರೆ ಕಂಬಿ ಎಣಿಸ್ಲಿ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಅಸಲಿ ಆಟ ಇವಾಗ ಶುರು. ಜಸ್ಟ್ ಸಸ್ಪೆಂಡ್. ಐ ಸೆಡ್ ಯು ನೋ ಮೇಡಮ್, ಅನ್ಯಾಯದ ಪ್ರಪಂಚ. ನಿಮಗೆ ಒಳ್ಳೇದು ಮಾಡೋಕ್ಕೂ ಬಿಡಲ್ಲ, ನನ್ನನ್ನು ಒಳ್ಳೆಯವನಾಗಕ್ಕೂ ಬಿಡಲ್ಲ. ಇವರಂತ ನೋಡ್ತಿದ್ರೆ ನಂಗೆ ಹಂಗೆ ಲಾಕಪ್ ಲಾಟಿ ಮುರಿಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು, ಆಗಲ್ಲ. ಯಾಕೇಳಿ, ಈ ರೂಲ್ಸು ರೆಗ್ಯುಲೇಷನ್ಸು ಪ್ರೋಟೋಕಾಲ್ಸು ಜನ ಸೆಂಟಿಮೆಂಟ್. ಈ ಸೆಂಟಿಮೆಂಟೇ ದೊಡ್ಡ ಸುಳ್ಳು ಮೇಡಮ್. ಯಾರಿಗೆ ಬೇಕು ಮೇಡಮ್ ಸೆಂಟಿಮೆಂಟು? ಜನಗಳಿಗೆ ಬೇಕಾಗಿರೋದು ನೋಟು, ಸೀಟು, ಕಟೌಟು ಅಷ್ಟೇ. ಭಾವನೆಗಳಿಸಲು ದೇಶ ಮಾಡಿಬಿಡ್ತಾರೆ ಮೇಡಮ್. ನಿಮಗೆ ಇವರೇ ಇನ್ಕಮ್ಮು, ಇವರೇ ಔಟ್ಕಮ್ಮು, ಇವರೇ ವಿಸ್ಡಮ್. ನನಗೇನಿದ್ರು ಫನ್ ಟೈಮ್. ಇವರಂಥ ಕ್ರಿಮಿನಲ್ಗಳು ನೋಡಿಬೇಕು ಅಂದರೆ ನೀವು ಸಿಸ್ಟಮಿಂದ ಆಚೆ ಬಂದು ರೂಲ್ಸ್ ಬ್ರೇಕ್ ಮಾಡಿ ಇವ್ರ ಥರ ಕ್ರಿಮಿನಲ್ ಥರ ಯೋಚನೆ ಮಾಡಿದ್ರೆ 2 ನಿಮಿಷಕ್ಕೆ ಹೋಲಿ ಬಿಡಿ, ನಾನೇ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಿ. ಮೇಡಮ್, ನಮ್ಮ ಕಡೆ ಈ ಕೋತಿಗಳ ಕಡೆ ಜಾಸ್ತಿ ಆಗಿತ್ತು ಅಂತ ಹಿಡಿದು ಬಿಟ್ಟಿದ್ದಾರೆ. ನಿಮಗೆ ಬೇಕಾದರೆ ಹೇಳಿ ಮೇಡಮ್, 1 ಡಜನ್ ಕಳಿಸ್ಕೊಡ್ತೀನಿ. ಯಾಕಂದರೆ ಇವ್ರುಗಳು ಹೋದ್ಮೇಲೆ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಯಾವುದಕ್ಕೂ ಹೇಳ್ಬಿಡಿ. ದೀಪ ಆರಕ್ಕೆ ಮುಂಚೆ ತುಂಬ ಜೋರಾಗಿ ಉರಿಯುತ್ತಂತೆ. ಕೇಳಿದ್ದೀನಿ ನಿನ್ನ ಕನ್ವಿಕ್ಷನ್ ಬಗ್ಗೆ. ಬಟ್ ನೀನು ಸಸ್ಪೆಂಡೆಡ್, ತಪ್ಪು ಮಾಡಿದೀಯಾ ಕೂಡ. ಆದರೆ ಒಂದಿನ ಎಡವ್ತೀಯ. ಅವತ್ತು ನಾನು ನಿನ್ನ ಫೋಕಸ್ನ ಸಂಪೂರ್ಣವಾಗಿ ಕಸ್ಕೋತೀನಿ. ಮತ್ತು ಈ ನಿನ್ನ ಭೂಪಟನೂ ಕೂಡ. ಇದು ಬರೀ ಮಾತಲ್ಲ, ನಾನು ನಿನಗೆ ಹಾಕ್ತಾ ಇರೋ ಸವಾಲು. ನಾನು ಸಾಮಾನ್ಯವಾಗಿ ಯುದ್ಧ ತಪ್ಸಕ್ಕೆ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದರೆ ಗೆದ್ದೇ ಗೆಲ್ತೀನಿ. ಖುಷ್ ಸರ್, ನಾನು ಬಂದರೆ ನಿಮ್ಮ ಜಾಗಕ್ಕೇನೋ ತೊಂದರೆ ಆಗೋದು ಅಂತ ತಡ್ಕಾಡ್ತಿದ್ರಂತೆ. ಯೋಚನೆ ಮಾಡಬೇಡಿ, ತೊಂದರೆ ಆಗೇ ಆಗುತ್ತೆ. See you soon. When the sub-6 emotions are suppressed, there is only positive shade to both principal emotions as well as the direction of focus. संयमेन्द्रिय ग्रामं सर्वत्र समबुद्धयः ते प्राप्नुवन्ति मामेव सर्वभूतहि ते रथाः.
ಮೇಷ್ಟ್ರು ಶಾಲೆಗೆ ಬಾ ಅಂತ ಕರೀತಾರೆ. ಅವ್ರ ಉದ್ದೇಶ ಒಳ್ಳೆಯದೇ. ಆದರೆ ದಾರಿಯಲ್ಲಿ ಬರ್ತಾ ನೀವೇನಾದರೂ ಗಲ್ವೆ ಮಾಡಿಕೊಂಡ್ರೆ ಅದು ಮೇಷ್ಟ್ರು ತಪ್ಪಲ್ಲ. ಹಾಗೆ ಗುರಿಯನ್ನು ಫೋಕಸ್ಗೆ ಇರುವಂಥ ಆಬ್ಸ್ಟಿಕಲ್ಸ್ನ ದಾಟಬೇಕಾಗಿರೋದು ನಿಮ್ಮ ಕರ್ತವ್ಯ. The brain always sees the happening emotions and feels it. But the emotion doesn't bother about the status of brain. When it does, Yes, I got your file.